ನಮಸ್ಕಾರ. ಇದು ಸಹಾರಾ ವಾಯ್ಸ್. ತಿಪಟೂರು ದಿನಾಂಕ 24/3/2026 ಮಂಗಳವಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕರೆಯ ಮೇರೆಗೆ ತಿಪಟೂರು ಬಂದ್. ಮಾರ್ಚ್ 18ರಂದು ದನದ ವ್ಯಾಪಾರಿಗಳು ಹಾಗೂ ಬಜರಂಗ ದಳ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿ ಬಜರಂಗ ದಳ ಕಾರ್ಯಕರ್ತರು ಹಲ್ಲೆಗೊಳಗಾಗಿದ್ದರು. ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇಂದು 24 ಮಾರ್ಚ್ ಮಂಗಳವಾರ ತಿಪಟೂರು ಬಂದ್ಗೆ ಕರೆ ನೀಡಲಾಗಿತ್ತು. ಇಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೋಡಿ ಸರ್ಕಲ್ ವೃತ್ತದಿಂದ ನಗರಸಭೆ ಕಚೇರಿಯ ಸಂಗ್ರಿ ನಂಜಪ್ಪ ವೃತ್ತದ ವರೆಗೆ ಬೈಕ್ ರ್ಯಾಲಿ ನಡೆಸಿ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು. ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸ್ವಯಂ ಪ್ರೇರಿತ ಮುಚ್ಚಲಾಗಿತ್ತು. ಮುಂಚಿತವಾಗಿ ಮುಸ್ಲಿಂ ಮುಖಂಡರು ಹಾಗೂ ಮಸೀದಿ ಸಮಿತಿಯ ಸದಸ್ಯರು ಸಹ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ತಿಪಟೂರು ನಗರದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಒಂದಾಗಿ ಬಾಳುತ್ತಿದ್ದೇವೆ. ಇತ್ತೀಚೆಗೆ ನಡೆದಿರುವ ಘಟನೆ ದನದ ವ್ಯಾಪಾರಸ್ಥರ ಹಾಗೂ ಬಜರಂಗ ದಳದ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದ್ದು, ಇದನ್ನು ಇಡೀ ಸಮುದಾಯದ ಮೇಲೆ ಹೇರುವುದು ಸರಿಯಲ್ಲ. ಈ ಘಟನೆಗೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ತಪ್ಪು ಮಾಡಿದವರಾರಾದರೂ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದರು. ತಿಪಟೂರು ಬಂದ್ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ವರದಿಗಾರರು ಎಂಡಿ ಶಾಯಿಕ್, ತಿಪಟೂರು. ಸರ್ಕಾರ ಬರುತ್ತೆ ಹೋಗುತ್ತೆ. ಟಿಜಿಯಲ್ಲಿ ತಗೊಳ್ಳಿ, ಮೈಸೂರು ತಗೊಳ್ಳಿ, ಕಂಡಲ್ಲಿ ಹುಬ್ಳಿಯಲ್ಲಿ ಬೆಂಕಿ ಹಚ್ಚಿದ್ರು, ನೀವೇನು ಮಾಡಲಿಲ್ಲ. ಸೆಂಟ್ರಲ್ ಜೈಲಲ್ಲಿ ಕೆಜಿಯಲ್ಲಿ ಇರುವಂತವರಿಗೆ ಬಿರಿಯಾನಿ ಕೊಡ್ತಾ ಇದ್ರು ಒಳಗಡೆ. ನಾನು ದೊಡ್ಡ ಅಷ್ಟೇ, ನಮ್ಗೂ ನಿಮ್ಗೂ ವ್ಯತ್ಯಾಸ ಇರೋದು. ಆದ್ರೆ ತಿಪಟೂರಿನಲ್ಲಿ ಇದೇ ಕೊನೆ, ಇದೇ ಲಾಸ್ಟ್ ಆಗ್ಬೇಕು. ಮುಂದಿನ ದಿನದಲ್ಲಿ ಈ ರೀತಿ ಕೃತ್ಯಗಳು ನಡೆದ್ರೆ ಪೊಲೀಸ್ ಅಧಿಕಾರಿಗಳಲ್ಲ, ಇನ್ನು ಯಾರೇ ಬಂದು ಹೇಳಿದ್ರು ಕೂಡ ನಮ್ಮ ಹತ್ರನು ನಮಗೂ RSS ಹೇಳ್ಕೊಟ್ಟಿದೆ, ದಂಡಗಳನ್ನು ಹಿಡ್ಕೊಳ್ಳಿ, ದಂಡಕ್ಕೆ ರಾಷ್ಟ್ರ ಗೌರವ ಕೊಡಿ ಅಂತ ಹೇಳಿದೆ. ಅದೇ ದಂಡ ಏನಾದ್ರು ತಿರುಗಿದ್ರೆ ಅದೇ ಎಚ್ಚರಿಕೆಯಿಂದ ಇರಬೇಕಂತ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲರೂ ಪ್ರತಿಭಟನೆಗೆ ಬಂದಿದ್ದೀರಿ. ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ಅತಿ ದೊಡ್ಡ ಹೋರಾಟವನ್ನು ಮಾಡಿ ಒಂದು ಯಶಸ್ಸು ಮಾಡೋಣ. ಇಡೀ